ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಬೈಕ್ ತಗೊಳ್ಬೇಕು ಅಂತ ಪ್ಲ್ಯಾನಿಂಗ್ ಇಲ್ಲಿರೋರು, ಯೋಚನೆ ಮಾಡ್ತಿರೋರಿಗೆ ಸೊ ಒಂದಷ್ಟು ಯೂಸ್ ಆಗುವಂಥ ಟಿಪ್ಸ್ಗಳು ಕೊಡ್ತೀನಿ. ಸೊ ಬೈಕ್ ಪರ್ಚೇಸ್ ಮಾಡೋಕೆ ಮೊದಲೇ ಈ ಟಿಪ್ಸ್ಗಳನ್ನ ಯೂಸ್ ಮಾಡಿ. ನೀವು ಫಸ್ಟು ಈ ಟಿಪ್ಸ್ ಏನಿರುತ್ತೆ ಇದನ್ನ ಚೆಕ್ ಮಾಡ್ಕೊಂಡು ಆಫ್ಟರ್ ಬೈಕ್ ಪರ್ಚೇಸ್ ಮಾಡಿ. ಸೊ ಏನಂದರೆ ಫಸ್ಟು ನೀವು ಬೈಕ್ ತಗೊಳ್ಳೋಕೆ ಮೊದಲೇ ಫಿಕ್ಸ್ ಆಗಿ ಯಾವ ವೈಸ್ ಬೈಕು, ಯಾವ ಸಿ ಬೈಕಲ್ಲಿ ತಗೊಳ್ಬೇಕು ಅನ್ನೋದು ಫಸ್ಟ್ ಫಿಕ್ಸ್ ಆಗಿ. ಯಾಕೆಂದರೆ ನೋಡ್ತಾ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಇವಾಗ ಶೋರೂಮ್ಗೆ ಹೋಗ್ಬಿಟ್ಟಿದ್ದೆ 125cc ಇಲ್ಲ 150cc ತಗೊಳ್ಬೇಕು ಅನ್ನೋರು ಅಲ್ಲೋದ್ರೆ ಅದಕ್ಕೂ ಕಂಪೇರ್ ಮಾಡಿರೋ ಒಂದು 30,000 ಜಾಸ್ತಿದೆಯಪ್ಪ ಅಂತ ಹೇಳಿ 200cc-ಗೂ 250ಗೂ ಆ ಥರ ವೈಸ್ ಹೋಗೋಕೆ ಹೋಗಬೇಡಿ. ಸೊ ಏನಕ್ಕೆ ಹೇಳ್ತೀನಿ ಅಂದರೆ ಒಂದು ಅಮೌಂಟಲ್ಲಿ ಬೈಕ್ ತಗೊಳ್ಬೇಕಾದ್ರೆ ಆರಾಮಾಗಿ ಬಜೆಟ್ನ ಕಟ್ಬಿಡ್ಬೋದು. ಆರಾಮಾಗಿ ಏನಿಲ್ಲ, ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ ಫ್ರೆಂಡ್ ಹತ್ರ ಎಲ್ಲ ಕೇಳಿ ತಗೊಂಡು ಒಂದು ಅಮೌಂಟ್ ಕೊಟ್ಬಿಡ್ಬೋದು. ದೆನ್ ನೆಕ್ಸ್ಟ್ ಏನಪ್ಪ ಅಂದರೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಏನಕ್ಕೋಸ್ಕರ ಅಂದರೆ ಒಂದು ಮೈಲೇಜ್ ಇಶ್ಯೂ ಇರುತ್ತೆ, ಮೈಲೇಜ್ ಕಡಿಮೆ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಅದು ಸ್ಪೇರ್ ಪಾರ್ಟ್ಸ್ ಅಮೌಂಟ್ ಕೂಡ ಜಾಸ್ತಿ ಕಾಸ್ಟ್ಲಿ ಇರ್ಬೋದು. ದೆನ್ ಇನ್ನೊಂದೇನೆಂದರೆ ಸರ್ವಿಸ್ ಚಾರ್ಜಸಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ. ಯಾಕೆಂದರೆ ಮೇಂಟೈನ್ ಮಾಡೋಕ್ಕೆ ತೊಂದರೆ ಆಯಿತು ಅಂದರೆ ಸರ್ವಿಸ್ ಚಾರ್ಜಲ್ಲಿ ಮೇಂಟೈನ್ ಮಾಡೋಕ್ಕೆ ತೊಂದರೆ ಆದ್ರೂ ಬಂದಷ್ಟು ಅಮೌಂಟಿಗೆ ಕೊಟ್ಬಿಡಮಪ್ಪ ಗಾಡಿನ ಅನ್ನೋ ರೇಂಜ್ಗೆ ಆದಾಗ ಸೊ ಸುಮ್ಮನೆ ಲಾಸ್ ಆಗುತ್ತೆ. ಯಾಕೆಂದರೆ ಅಷ್ಟೊಂದು ಆಸೆಯಿಂದ ತಗೊಂಡಿರ್ತೀವಿ. ಸೊ ಈ ಥರ ಆಗಿ ನಾವು ಬೈಕ್ಸ್ನ ಸೇಲ್ ಮಾಡಬೇಕು ಅಂದಾಗ ತುಂಬ ಫೀಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ನೀವು ಬೈಕ್ ಪರ್ಚೇಸ್ ಮಾಡೋಕ್ಕೆ ಮೊದಲೇ ಸೊ ನಾವು ಮೇಂಟೈನ್ ಮಾಡ್ಬೋದಾ ಬೈಕು ಇದು, ಮತ್ತು ಫ್ರೆಂಡ್ಲಿ ಸರ್ವಿಸ್ ಚಾರ್ಜ್ ಇರುತ್ತಾ ಅನ್ನೋದನ್ನ ಫಸ್ಟು ಕನ್ಫರ್ಮ್ ಮಾಡ್ಕೊಬಿಡಿ. ಸೊ ಮತ್ತು ಯಾವ ಸಿ ಅನ್ನೋದನ್ನ ಮೊದಲೇ ಫಿಕ್ಸ್ ಆಗಿ ಎಲ್ಲ ಹೋಗ್ಬಿಟ್ಟಿದ್ದೆ. ಇವಾಗ ಬೈಕ್ ನೋಡ್ತಿದ್ದಂಗೆ ಆಟೋಮೆಟಿಕ್ಕು ಮೈಂಡ್ ಚೇಂಜ್ ಆಗುತ್ತೆ. ಸೊ ಅದಕ್ಕೂ ಕಂಪೇರ್ ಮಾಡಿದ್ರೆ ಒಂದು 20,000 30,000 ವೇರಿಯೇಷನ್ ಇದೆ. ಸೊ ಅದನ್ನೇ ಪರ್ಚೇಸ್ ಮಾಡ್ಕೋಬೋದಲ್ಲ ಇದಕ್ಕಿನ್ನ ಅಂತ ನಾವು ಅವಾಗ ಥಿಂಕ್ ಮಾಡ್ತೀವಿ. ದೆನ್ ಅದೇನು ಅಂದರೆ ರಾಂಗ್ ಥಿಂಕಿಂಗ್ ಆಗಿರುತ್ತೆ. ಏನಕ್ಕೋಸ್ಕರ ಅಂದರೆ ನಾವು ಫಸ್ಟು ಫಿಕ್ಸ್ ಆಗಿರ್ತೀವಿ. ಸೊ ಇದು ಮೈಲೇಜು ಇಷ್ಟು ಬರುತ್ತೆ, 150 60 45 ಈ ರೇಂಜಿಗೆ ಬಂದರೆ ನಾವು ಮೇಂಟೈನ್ ಮಾಡ್ಬೋದು ಅನ್ನೋದು ನಮಗೊಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರ್ತೀವಿ, ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂತ. ದೆನ್ ಸಿ ಜಾಸ್ತಿ ಆಯ್ತು ಹೋಯ್ತಿದ್ದಂಗೆ ಮೈಲೇಜ್ ಕಡಿಮೆ ಆಗುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟಿದ್ದೆ ಮೈಂಡ್ ಚೇಂಜ್ ಮಾಡ್ಕೊಂಡು ತಗೊಂಡ್ರೆ ನೆಕ್ಸ್ಟು ಫ್ಯೂಚರಲ್ಲಿ ಸಫರ್ ಆಗ್ತೀವಿ. ದೆನ್ ಇನ್ನೊಂದು ಏನಪ್ಪ ಅಂದರೆ ಬೈಕ್ ತಗೊಳಕ್ಕೆ ಮೊದಲೇ ಇದು ನಮ್ಮ ಫ್ಯಾಮಿಲಿಗೂ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಅನ್ನೋದನ್ನು ಯೋಚನೆ ಮಾಡಿ ತಗೊಳ್ಳಿ. ಏನಕ್ಕೋಸ್ಕರ ಇವಾಗ ಒಂದು ಬೈಕ್ ತಗೊಬಿಟ್ಟಿರ್ತಾರೆ, ಅದೊಂದು 200cc ಇಲ್ಲ 250cc ಆಗಿರುತ್ತೆ. ಅವೆಲ್ಲ ಆಲ್ಮೋಸ್ಟ್ ಕಟ್ ಸೀಟೇ ಡಬಲ್ ಸೀಟೇ ಬರೋದು. ದೆನ್ ಅವಾಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಸೀನಿಯರ್ ಏನಿರ್ತಾರೆ ನಿಮ್ಮ ಮನೇಲಿ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಅವ್ರಿಗೆ ಕಂಫರ್ಟ್ ಆಗೋದಿಲ್ಲ, ರಿಸ್ಕ್ ಆಗೇ ಆಗುತ್ತೆ. ಸೊ ಅದು ನನಗೂ ಒಂದ್ಸಲ ಫೀಲ್ ಆಗಿದೆ. ದೆನ್ ನಮ್ಮ ಫ್ರೆಂಡ್ಗಳು ಹೇಳೋ ಪ್ರಕಾರ ಏನು ಅಂದರೆ ಬ್ರೋ ನಾವು ಶೋರೂಮ್ಗೆ ಹೋದಾಗ 150 ತಗೊಳ್ಬೇಕು ಅಂತಲೇ ಪ್ಲಾನಿಂಗಲ್ಲಿದ್ದೆ, ಅದಕ್ಕೂ ಒಂದು 20,000 ವೇರಿಯೇಷನ್ ಅಂದ್ಬಿಟ್ಟು ನಾನು 200cc ತಗೊಂಡೆ ಬ್ರೋ. ಇವಾಗ ಮೈಲೇಜಲ್ಲಿ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಸರ್ವಿಸ್ ಚಾರ್ಜ್ ಜಾಸ್ತಿ ಇದೆ. ಸೊ ಈ ಥರ ಎಲ್ಲ ಬರೋದು ಇಶ್ಯೂಗಳು ಬರ್ತವೆ. ಸೊ ನೆಕ್ಸ್ಟ್ ಸಫರ್ ಆಗ್ತೀವಿ. ಅದಕ್ಕೋಸ್ಕರ ಏನಂದರೆ ಫಸ್ಟು ನೀವು ಫಿಕ್ಸ್ ಆಗಿ 100cc ತಗೊಳ್ಳೋಣ, 125cc ತಗೊಳ್ಳೋಣ, ಇಲ್ಲ 200cc-ನ ನೀವೇ ಮೊದಲು ಫಿಕ್ಸ್ ಆಗಿರಿ. ಏನಂದರೆ ನಿಮ್ಮ ಬಜೆಟು ನಿಮಗೆ ಫ್ರೆಂಡ್ಲಿ ಇರುತ್ತಾ ಇಲ್ವಾ ಅನ್ನೋದು ಒಂದು ಕಾನ್ಸೆಪ್ಟ್ ನಿಮಗಿರುತ್ತೆ. ಸೊ ಇದನ್ನು ತಗೊಳ್ಬೇಕಾ ಬೇಡವಾ ಅನ್ನೋದು ಕೂಡ ಕ್ಲಾರಿಟಿ ನಿಮಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟೇ ಫಿಕ್ಸ್ ಆಗಿಬಿಡಿ. ದೆನ್ ಆಫ್ಟರ್ ಏನಂದರೆ ಆಮೇಲೆ ಪರ್ಚೇಸ್ ಮಾಡಿ. ಸೊ ಪರ್ಚೇಸ್ ಮಾಡೋಕೆ ಮೊದಲು ಅದರಲ್ಲೂ ಕೆಲವು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ನೀವು ಇಂಪಾರ್ಟೆಂಟಾಗಿ. ಸೊ ಇದು ಯೂಸ್ಫುಲ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆನ್ ಬನ್ನಿ ಹಂಗೇನೆ ಏನಪ್ಪ ಪಾಯಿಂಟ್ ಅಂದರೆ ಶೋರೂಮ್ಗೆ ಹೋದ್ರೆ ನೀವು ಫಸ್ಟೇ ಫಿಕ್ಸ್ ಆಗಿರಬೇಕು ಯಾವ ಸಿ ಬೈಕ್ ಪರ್ಚೇಸ್ ಮಾಡಬೇಕು ಅನ್ನೋದು ನೀವು ಮೊದಲೇ ಫಿಕ್ಸ್ ಆಗಿಬಿಡಿ. ಯಾಕೆಂದರೆ ಅಲ್ಲೇ ಹೋಗ್ಬಿಟ್ಟಿದ್ದೆ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ. ಈ ಥರ ವೇರಿಯೇಷನ್ ಅಮೌಂಟಲ್ಲಿ ಸ್ವಲ್ಪ ಅಮೌಂಟ್ ಬಜೆಟ್ ವೇರಿಯೇಷನ್ ಇದೆ, ಸೊ ಬಿಡಪ್ಪ ಒಂದಷ್ಟು ಅಡ್ಜಸ್ಟ್ ಮಾಡಿ ತಗೋಬೋದು ಅನ್ನೋ ಥರ ಎಲ್ಲ ಮೈಂಡ್ ಸೆಟ್ ಚೇಂಜ್ ಮಾಡಬೇಡಿ. ಫಸ್ಟೇ ಫಿಕ್ಸ್ ಆಗಿ ಹೋಗಿ 100cc-ನ 125 150 ಆರ್ 200cc ನಿಮ್ಮ ಚಾಯ್ಸ್ ಹೆಂಗಿರುತ್ತೆ ಮೇಂಟೈನ್ ಮಾಡೋದು ನೀವು ಹಂಗೆ, ಓಕೆನಾ. ಸೆಕೆಂಡ್ ಒಂದು ಪಾಯಿಂಟ್ ಏನಪ್ಪ ಅಂದರೆ ಮೈಲೇಜ್ ವೈಸು ಫ್ರೆಂಡ್ಲಿಲೇ ಯೋಚನೆ ಮಾಡಿ. ಯಾಕೆಂದರೆ ನೆಕ್ಸ್ಟು ಫೀಲ್ ಆಗುತ್ತೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಏನಪ್ಪ ಅಂದರೆ ಫ್ಯೂಚರಲ್ಲಿ ತುಂಬ ಫೀಲ್ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮ ಫ್ರೆಂಡ್ಸ್ಗಳು ತಗೊಂಡಿರೋರ್ದೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಅವ್ರು ಹೇಳೋ ಪ್ರಕಾರನೇ 2 years 3 years ಆದಮೇಲೆ ಬ್ರೋ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟೇ ಮೈಲೇಜ್ ಕಡಿಮೆ ಇದೆ ಅಂದ್ಬಿಟ್ಟೆ ಸೇಲ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಫಸ್ಟೇ ಫಿಕ್ಸ್ ಆಗಿಬಿಡಿ. ಸೊ ಒಂದು ಫ್ರೆಂಡ್ಲಿ ಮೈಲೇಜ್ ಇರಬೇಕು, ಜೊತೆಗೆ ಬಜೆಟ್ ಕೂಡ ಫ್ರೆಂಡ್ಲಿ ಇರಬೇಕು. ಇವಾಗ ಹೊರಗಡೆ ಫ್ಯಾಮಿಲಿ ಕರ್ಕೊಂಡು ಹೋದ್ರೂ ಅದು ಯೂಸ್ಫುಲ್ ಆಗಿರಬೇಕು. ಸೊ ಅಲ್ಲಿ ಏನಿರ್ತಾರೆ ನಿಮಗೆ ಶೋರೂಮ್ಗೆ ಹೋದಾಗ ಕ್ಲೈಂಟ್ ಅಸಿಸ್ಟೆಂಟ್ ಮತ್ತು ಅವರು ಡೀಲರ್ಸು ಅವರು ಫುಲ್ಲು ಡೀಟೇಲ್ಸ್ ಕೊಡ್ತಾರೆ. ಸೊ ಫಸ್ಟು ನೀವು ಕನ್ಫರ್ಮ್ ಮಾಡ್ಕೊಬಿಡಿ ಯಾವ ಸಿ ತಗೊಳ್ಬೇಕು ಅನ್ನೋದು. ಸೆಕೆಂಡ್ ವೈಸ್ ಹೋಯ್ತಾ ಅಮೌಂಟ್ ವೈಸಲ್ಲೂ ಒಂದೇ ಕಡೆ ನೋಡೋಕೆ ಹೋಗಬೇಡಿ.
ಸೊ ನೀವು ಈ ಸಿ ಸಿಲೇ ತಗೊಳ್ಬೇಕು ಅಂತ ಫಿಕ್ಸ್ ಆಗಿದ್ದಾಗ ಅದೇ ಸಿ ಸಿಲಿ ಬೇರೆ ವೈಸ್ ನೋಡಿ. ಇವಾಗ ಎಮ್ ಟಿನೇ ಬೇಕು ನನಗೆ, ಎನ್ ಎಸ್ ಬೇಕು, ಎಫ್ ಜೆಡ್ ಬೇಕು, ದೆನ್ ಯಾವುದಪ್ಪ ರೈಡರ್ ಬೇಕು, ಈ ರೇಂಜ್ಗೆ ಇರುತ್ತಲ್ವ ನಿಮಗೆ. ಅದರಲ್ಲೇ ಇದಕ್ಕೂ ಅದಕ್ಕೂ ಫ್ರೆಂಡ್ಲಿ ಬಜೆಟ್ ಯಾವ್ದು ಇರುತ್ತೆ, ನಿಮ್ಗೆ ಕಂಫರ್ಟ್ ಯಾವ್ದು ಇರುತ್ತೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಅದೊಂದು ಓಕೆ ನೋಟ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಸ್ಪೇರ್ ಪಾರ್ಟ್ಸ್ಗಳಿಗೆ ಏನು ಅಮೌಂಟ್ ಬೀಳುತ್ತೆ, ಯಾವ್ದಾರು ಸ್ಪೇರ್ ಪಾರ್ಟ್ಸ್ ಹೋಯ್ತು ಅಂದರೆ ಸ್ವಲ್ಪ ಕಾಸ್ಟ್ಲಿ ಇದೆಯಾ ಇಲ್ಲ ಫ್ರೆಂಡ್ಲಿ ಬಜೆಟಲ್ಲಿ ಸಿಗುತ್ತೆ ಕಡಿಮೆ ಅಮೌಂಟಲ್ಲಿ ನಾವು ಮಾಡಿಸ್ಕೊಳ್ಬೋದು ಅನ್ನೋ ಥರ ಇದೆಯಾ ಅನ್ನೋದು ಸೆಕೆಂಡ್ ವೈಸಲ್ಲೂ ಅದೊಂದು ನೋಟ್ ಮಾಡ್ಕೊಬಿಡಿ. ದೆನ್ ಅಮೌಂಟ್ ವೈಸಲ್ಲೂ ಅಷ್ಟೇ ಸ್ಟಾರ್ಟಿಂಗೇ ಫಿಕ್ಸ್ ಆಗಿಬಿಡಿ. ಏನಕ್ಕೆ ಅಂದರೆ ಸುಮ್ಮನೆ ಅನ್ನೆಸೆಸರಿ ವೆಹಿಕಲ್ ಮೇಲೆ ಅಷ್ಟೊಂದು ಬಜೆಟ್ ಸುರಿಯೋದು ವೇಸ್ಟ್ ಅನಿಸುತ್ತೆ. ಸೊ ಯಾಕೆಂದರೆ ಒನ್ ಟೈಮ್ ಬೈಕ್ ತಗೊಂಡು ಔಟ್ಸೈಡ್ ಬಂದಮೇಲೆ ಅದು ಏನು ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗಲ್ಲ, ಅದು ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ. ನೀವು 1 ವರ್ಷ ಓಡಿಸ್ತೀರೋ, 1 ತಿಂಗಳು ಓಡಿಸ್ತೀರೋ, ಸೊ ನೆಕ್ಸ್ಟ್ ಏನಾರ ಸೇಲ್ ಮಾಡಬೇಕು ಅಂದಾಗ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ಬಜೆಟಲ್ಲಿ ಬಿಟ್ಟೇ ಕೊಡಬೇಕಾಗುತ್ತೆ, ನಿಮಗೆ ಲಾಭ ಇರೋದಿಲ್ಲ. ಹಂಗಾಗಿ ಏನು ಅಂದರೆ ಸೇಲ್ ಮಾಡೋದೇನು ಅವಶ್ಯಕತೆ ಬೇಡ, ಬಟ್ ತಗೊಳ್ಳುವಾಗಲೇ ಯೋಚನೆ ಮಾಡಿ ಫಸ್ಟು. ಏನಂದರೆ ನಾ ಏನಾರ ರೀಸೇಲಿಂಗ್ ಮಾಡಿದೆ ಅಂದರೆ ಸ್ವಲ್ಪ ಅಮೌಂಟ್ ಏನಾರ ಇದಾಗುತ್ತಾ, ಜಾಸ್ತಿ ಏನಾದ್ರು ಡಿಕ್ರೀಸ್ ಆಗುತ್ತಾ ಇಲ್ಲ ಅನ್ನೋದನ್ನು ಸೇವ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗೋದಿಲ್ಲ, ಓಕೆನಾ. ಸೆಕೆಂಡ್ ವೈಸ್ ಬಂದ್ಬಿಟ್ಟಿದೆ ಸರ್ವಿಸ್ ವೈಸ್ ಹೋದಾಗ ಸರ್ವಿಸ್ ಹೆಂಗಿರುತ್ತೆ, ಎಷ್ಟು ಅಮೌಂಟು ಬಜೆಟ್ ಒಳಗಡೆ ಸರ್ವಿಸ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಬಿಡಿ. ಯಾಕೆಂದರೆ ಇವಾಗ ಕೆಲವು ಬೈಕ್ ಎಲ್ಲ 3000, 4000, 3500 ಇಲ್ಲಿವರೆಗೂ ಹೋಗುತ್ತೆ. ಇನ್ನು ಬೇರೆ ಇದರಲ್ಲಿ ಏನಂದರೆ ಬೈಕ್ಗಳಲ್ಲಿ ಆರಾಮಾಗಿ 1500, 1200 ಒಳಗಡೆ ಕ್ಲಿಯರ್ ಮಾಡ್ಕೋಬೋದು. ಸರ್ವಿಸ್ ಚಾರ್ಜ್ ಏನಿರುತ್ತೆ ನಮ್ಮದು ಆಯಿಲ್ ಸರ್ವಿಸಿಂಗು, ಜನರಲ್ ಸರ್ವಿಸ್, ಇಂಥವೆಲ್ಲ ಇಷ್ಟು ಫ್ರೆಂಡ್ಲಿ ಬಜೆಟಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಸೊ ಏನಂದರೆ ಒನ್ ಟೈಮ್ ಅಮೌಂಟ್ ಹಾಕಿ ಆರಾಮಾಗಿ ಬೈಕ್ ತಗೊಳ್ಬೋದು. ಒಂದು ಸ್ವಲ್ಪ ರಿಸ್ಕಿ ಅನ್ಸಿದ್ರು ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿ ಫ್ರೆಂಡ್ ಹತ್ರ ಇವ್ರ ಹತ್ರ ತಗೊಂಡು ಹಾಕ್ಬಿಟ್ಟು ತಗೊಳ್ಬೋದು. ದೆನ್ ಅದು ಮೈಲೇಜ್ ವೈಸು ಮತ್ತು ಸರ್ವಿಸ್ ವೈಸು ಹೋದಾಗ ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಂದರೆ ಫಸ್ಟು ನೀವು ಸರ್ವಿಸ್ ಏನು ಬಜೆಟ್ ಬೀಳುತ್ತೆ, ಇವಾಗ ಸ್ಟಾರ್ಟಿಂಗ್ ಸರ್ವಿಸ್ ಎಲ್ಲ ಫ್ರೀ ಇರ್ತವೆ, ಅದರಲ್ಲೆಲ್ಲ ತಲೆ ಕೆಡಿಸ್ಕೊಬೇಡಿ. ಸೆಕೆಂಡ್ ವೈಸ್ ಏನಂದರೆ ನಾವು ಪೇ ಸರ್ವಿಸ್ ಮಾಡಿಸಿದಾಗ ಎಷ್ಟು ಬಜೆಟ್ ಬೀಳುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಫಿಕ್ಸ್ ಆಗಿಬಿಡಿ. ಏನಂದರೆ ಇದು ಹೇಳ್ತಿರೋದು ತುಂಬ ಮಿಡಲ್ ಕ್ಲಾಸ್ ಹುಡುಗರಿಗೇನೆ ಯೂಸ್ ಆಗಲಿ ಅಂತ ಹೇಳ್ತಿರೋದು. ಸೊ ಮಿಡಲ್ ಕ್ಲಾಸ್ ಹುಡುಗರು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ ಇಷ್ಟು ಸರ್ವಿಸ್ ಫ್ರೆಂಡ್ಲಿ ಇದೆಯಾ, ಮೈಲೇಜ್ ಓಕೆ ಇದೆಯಾ, ನೆಕ್ಸ್ಟು ಅದ್ರ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಹೆಂಗಿದೆ ಏನು, ಅದು ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಕ್ತು ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಸಫರ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಯಾವ ಟೈಮಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಹೇಳೋಕ್ಕಾಗಲ್ಲ, ಯಾಕೆ ಮನಿ ಬಜೆಟ್ ಯಾವ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಫ್ರೆಂಡ್ಲಿ ಬಜೆಟಲ್ಲಿ ನೋಡಿ ಪರ್ಚೇಸ್ ಮಾಡಿ. ದೆನ್ ಏನಂದರೆ ಫ್ಯೂಚರಲ್ಲಿ ಫ್ಯಾಮಿಲಿಗೆ ಏನಾರ ಬೇಕು ಅಂದರೆ ಯೂಸ್ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟದೆ ಪರ್ಚೇಸ್ ಮಾಡಿ. ಇನ್ನು ಇನ್ಶೂರೆನ್ಸ್ ವೈಸ್ ಅವೆಲ್ಲ ಹೋಯ್ತು ಅಂದರೆ ಅವೆಲ್ಲ ಜನರಲ್ಲಾಗಿ ಎಲ್ಲ ಬೈಕು ಸೇಮೇ ಇರುತ್ತೆ. ಅದನ್ನು ಶೋರೂಮಲ್ಲಾರ ಮಾಡಿಸ್ಬೋದು, ಹೊರಗಡೆನಾರು ಮಾಡಿಸ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಫಸ್ಟು ವರ್ಷ ತಗೊಳ್ಬೇಕಾದ್ರೆ ಶೋರೂಮಲ್ಲಿ ಮಾಡಿಸೋದೇ ಬೆಟರು ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಅದರಲ್ಲಿ ಬೈಕ್ಗಳನ್ನು ನೋಡಬೇಕಾದ್ರೆ ಇಂಪಾರ್ಟೆಂಟಾಗಿ ನೀವು ಹೈಟ್ ವೈಸು ತಗೊಳ್ಳೋಕೆ ಮೊದಲೇ ಚೆಕ್ ಮಾಡಿ. ನೀವಿರೋ ಹೈಟ್ಗೂ ನಿಮ್ಮ ಬಾಡಿಗೂ ಪರ್ಸ್ನಾಲಿಟಿಗೂ ಈ ಸಿ ಸಿ ಗಾಡಿ ಈ ಥರದ ಬೈಕು ಮೇಂಟೈನ್ ಮಾಡ್ಬೋದಾ. ಯಾಕೆಂದರೆ ನೆಕ್ಸ್ಟ್ ತಗೊಬಿಟ್ಮೇಲೆ ಸಫರ್ ಮಾಡೋದು ಬೇಡ. ಸೊ ನಾನು ಇನ್ನೊಂದು ಸ್ವಲ್ಪ ಹೈಟಾಗಿರೋ ತಗೊಳ್ಬೇಕಿತ್ತು, ಲೆಂತಿ ಇರೋರು. ಸೊ ನಾನು ಇನ್ನೊಂದು ಸ್ವಲ್ಪ ಕುಳ್ಳೆ ಇರೋ ಗಾಡಿನ ನೋಡಬೇಕಿತ್ತು ಅನ್ನೋದೆಲ್ಲ ಬೇಡ. ಏನಕ್ಕೆ ನೋಡಿದ್ದೀನಿ ರೀಸನ್ಗಳು ಕಣ್ಮುಂದೆಗಡೆ ಪ್ರಾಕ್ಟಿಕಲಿ ನೋಡಿರೋದಕ್ಕೋಸ್ಕರ ಇದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡೇನೆ ಸುಮಾರು ಜನ ಹೇಳಿದ್ದಾರೆ, ಬ್ರೋ ಇನ್ನೂ ಸ್ವಲ್ಪ ಚಿಕ್ಕ ಇರೋ ಗಾಡಿನೇ ತಗೋಬೇಕಿತ್ತು ಗುರು, ನಾನು ದೊಡ್ಡ ಗಾಡಿ ತಗೊಂಡೆ ಅಂತ ಹೇಳೋರು ಇದ್ದಾರೆ. ನಮ್ಮ ಹುಡುಗ ಒಬ್ಬ ಇರೋ ಹೈಟಿಗೆ ಹಿಮಾಲಯ ತಗೊಬಿಟ್ಟಿದ್ದಾನೆ, 5.5 ಇದ್ದಾನೆ, ಒಂದು ರೇಂಜಿಗೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಅವನೇನಪ್ಪ ಅಂದರೆ ಸಮ್ ಟೈಮ್ ಇನ್ಫಾರ್ಮ್ ಮಾಡ್ತಾನೆ, ಗುರು ಇದು ಬೇಕಾಗಿರಲಿಲ್ಲ ಗುರು ನನಗೆ ಅಂತ. ಸೊ ಅದಕ್ಕೇ ಬೈಕ್ ತಗೊಳಕ್ಕೆ ಮೊದಲೇ ನಮ್ಮ ಬಾಡಿಗೂ ಗಾಡಿಗೂ ತಡೆಯುತ್ತಾ ಅನ್ನೋದನ್ನ ಫಸ್ಟು ಕನ್ಫರ್ಮ್ ಮಾಡ್ಕೊಬಿಡಿ. ಯಾಕೆಂದರೆ ಇವರು ಸ್ಟಾರ್ಟಿಂಗ್ ಬೈಕ್ ತಗೊಳ್ಬೇಕು ಅಂದಾಗ ಯಾರೇ ಆದ್ರೂ ಅಷ್ಟೇ ಕೆಲವು ಸಲ ಮಾರ್ಬಿಡ್ತೀವಿ. ಏನಂದರೆ ಅದೇ ಬೈಕ್ ತಗೊಳ್ಬೇಕು ಅನ್ನೋ ಆಸೆಗೋಸ್ಕರ ಅದು ನಮಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಹೋಗಿ ಮಾರ್ತೀವಿ. ಸೊ ಇಷ್ಟನ್ನ ಮೇನ್ ಇಂಪಾರ್ಟೆಂಟಾಗಿ ಪಾಯಿಂಟ್ನ ನೋಟ್ ಮಾಡ್ಕೊಬಿಡಿ. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ ಬಜೆಟ್ ಫ್ರೆಂಡ್ಲಿ ಇದೆಯಾ, ಮತ್ತು ಸೆಕೆಂಡ್ ಒನ್ ಸರ್ವಿಸ್ಗೆ ಹೋದಾಗ ಓಕೆ ಇದೆಯಾ, ಮತ್ತು ಸ್ಪೇರ್ ಪಾರ್ಟ್ಸ್ ಓಕೆ ಇದೆಯಾ, ಇನ್ನು ಫ್ಯೂಚರಲ್ಲಿ ಫ್ಯಾಮಿಲಿ ಅಪ್ಪ ಅಮ್ಮ ಸೀನಿಯರ್ಸ್ ಯಾರನ್ನಾರು ಕರ್ಕೊಂಡು ಹೋಗ್ಬೇಕು ಅಂದಾಗ ಸೊ ಕಂಫರ್ಟ್ ಆಗುತ್ತಾ ಅನ್ನೋದು ಇಷ್ಟನ್ನ ಇಂಪಾರ್ಟೆಂಟಾಗಿ ನೋಡ್ಕೊಬಿಡಿ. ಮತ್ತು ಮೈಲೇಜ್ ವೈಸಲ್ಲೂ ಅಷ್ಟೇ ಮೈಲೇಜ್ ಇದು ಓಕೆ ಬರುತ್ತಾ ನಮಗೆ ಅನ್ನೋದನ್ನ ಮೇನ್ ಇಂಪಾರ್ಟೆಂಟಾಗಿ ಇಷ್ಟು ಪಾಯಿಂಟು ನೀವು ಬೈಕ್ ತಗೊಳ್ಬೇಕಾದ್ರೆ ನೋಡಲೇಬೇಕು. ಏಕೆಂದರೆ ಮುಂದೆ ತಗೊಂಡ್ಮೇಲೆ ಸಫರ್ ಕೊಡೋಕೆ ಹೋಗಬೇಡಿ. ಅದ್ರ ಜೊತೆಗೆ ಏನಂದರೆ ರೀಸೆಲ್ಲಿಂಗ್ ಏನಾರು ಮಾಡಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ತಗೊಂಡಿರೋ ಬೈಕ್ಗೆ ಬಿಟ್ಟೇ ಕೊಡಬೇಕು. ಯಾವುದೇ ಬೈಕ್ ಆಗಲಿ ಕಾರ್ ಆಗಲಿ ಇದಕ್ಕೆ ಯಾವುದಕ್ಕೂ ಪ್ರೈಸ್ ಇನ್ಕ್ರೀಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾವು ತಗೊಂಡ ಮೇಲೆ
ನೆಕ್ಸ್ಟ್ ರೀಸೆಲ್ಲಿಂಗ್ ನೀವು 1 ವರ್ಷಕ್ಕೆ ಮಾಡ್ತಿರೋ, 3 ವರ್ಷಕ್ಕೆ ಮಾಡ್ತಿರೋ, 1 ತಿಂಗಳಿಗೆ ಮಾಡ್ತಿರೋ. ಸೊ ಅದು ಒಂದ್ಸಲ ಔಟ್ಸೈಡ್ ಬಂದಮೇಲೆ ಸೆಕೆಂಡ್ ಡೇ ಈ ಅವಾಗ ಏನೇ ಮಾಡಿದ್ರು, ಈಗ ಎಮರ್ಜೆನ್ಸಿಗೆ ಏನೋ ರೀಸೇಲ್ ಮಾಡ್ತೀರಿ, ಏನೋ ತೊಂದರೆ ಆಗಿ ಅಂದರೆ ಅದು ಹೋಗೋದೇ ಕಡಿಮೆ ಬಜೆಟ್ಗೆ. ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ಅಮೌಂಟ್ಗೆ ಎಕ್ಸ್ಪೆಕ್ಟೇಷನ್ ಕನಸಲ್ಲೂ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಅದಕ್ಕೋಸ್ಕರನೇ ಬೈಕ್ಗಳ ಮೇಲೆ ಅಮೌಂಟ್ ಹಾಕೋಕೆ ಮೊದಲೇ ಯೋಚನೆ ಮಾಡ್ತಕೊಳ್ಳಿ. ಸೊ ಇವೆಲ್ಲ ಏನಪ್ಪ ಅಂದರೆ ರಿಟರ್ನ್ ಇಂಕ್ರಿಮೆಂಟ್ ಕೊಡೋದು ಯಾವುದೂ ಇರೋದಿಲ್ಲ. ಇವೆಲ್ಲ ಒಂದ್ಸಲ ಬಜೆಟ್ ಹಾಕಿದ್ಮೇಲೆ ನಮ್ದು ಅಮೌಂಟು ಡಿಡಕ್ಷನ್ ಆಯಿತು ಅಂತಲೇ ಅರ್ಥ. ಯಾವುದು ಈ ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿರುತ್ತೆ, ಎಲೆಕ್ಟ್ರಿಕಲ್ ಐಟಮ್ಸ್ ಏನಿರುತ್ತೆ, ಇಂಥವೆಲ್ಲನೂ ಒನ್ ಟೈಮ್ ಅಮೌಂಟ್ ಹಾಕೋದು, ಈ ಕಾರು, ಬೈಕು, ಈ ಟಿ ವಿ ಗಿವಿ, ಈ ಮೊಬೈಲ್ ಹೋಯ್ತು. ಸೊ ಅದಕ್ಕೇ ನಿಮಗೆ ಫ್ರೆಂಡ್ಲಿ ಬಜೆಟ್ ಇದೆಯಾ ಇಲ್ವಾ, ಇದು ಯೂಸ್ಫುಲ್ ಆಗುತ್ತಾ ಆಗಲ್ವಾ, ನೆಕ್ಸ್ಟ್ ಫ್ಯೂಚರಲ್ಲಿ ಏನಾರು ಇದರಿಂದ ತೊಂದರೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕ್ಲಾರಿಫಿಕೇಶನ್ ತಗೊಳ್ಳಿ. ಪರ್ಚೇಸ್ ಮಾಡೋರಿಗೆ ಇದೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೇನ್ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಇಷ್ಟೇ ಪಾಯಿಂಟ್ಗಳು ನೀವು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬೈಕ್ ತಗೊಳ್ಬೇಕು ಅನ್ನೋರಿಗೆ ಹೇಳಿ. ಆತರ ಗುಟ್ಟು ಆಂಜನೇಯನ ಥರ ಆತ್ರಕ್ಕೆ ಬಿದ್ದು ಯಾವುದ್ಯಾವುದೋ ತಗೊಳಕ್ಕೆ ಹೋಗಬೇಡಿ. ಅವರ ಹೈಟು, ವೆಯ್ಟು ಮತ್ತು ಮುಂದೆ ಫ್ಯೂಚರಲ್ಲಿ ಮೇಂಟೆನೆನ್ಸಿಗೆ ಯೂಸ್ಫುಲ್ ಆಗಿದೆಯಾ, ಫ್ಯಾಮಿಲಿಗೆ ಯೂಸ್ ಆಗುತ್ತಾ ಅಂತ ನೋಡ್ಬಿಟ್ಟು ತಗೊಳ್ಳಿ. ಯಾಕೆಂದರೆ ಕೆಲವು ಉದಾಹರಣೆಗಳು ನಾನು ನೋಡಿದ್ದೀನಿ. ನಮ್ಮ ಫ್ರೆಂಡೇನು ಸುಮಾರು ಜನ ಡ್ಯೂಕ್ ಇವೆಲ್ಲ ತಗೊಂಡಿದ್ದಾರೆ. ಇವಾಗ ಮೇಂಟೈನ್ ಮಾಡೋಕ್ಕಾಗಲ್ಲ, ಮೈಲೇಜು ತುಂಬ ಕಡಿಮೆ ಇದೆ. ಸೊ ಅವಾಗೇನೋ ತಗೊಂಡಿರೋ, ಇವಾಗ ಫ್ಯಾಮಿಲಿ ಪ್ರೆಷರು ಸ್ವಲ್ಪ ಇದಾಯಿತು ಅಂದಾಗ, ಏನೋ ಫ್ಯಾಮಿಲಿ ಹೊರ ಬೀಳ್ತು ಅಂದಾಗ, ಸೊ ಈ ಬೈಕ್ ಖರ್ಚು ಮಾಡ್ತಿದ್ರ ಜೊತೆಗೆ ಮನೆ ಸಂಸಾರ ಅನ್ಕೊ ಬಂದಾಗ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನೋಡೇ ತಗೊಳ್ಳಿ. ನಮ್ಮ ಹುಡುಗರೇ ತುಂಬ ಜನ ನನ್ನ ಮುಂದೆಗಡೆನೇ ನಂಗೆ ಗೊತ್ತಿರೋ ಥರನೇ ತುಂಬ ಅಮೌಂಟ್ ಬಿಟ್ಟು ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಆಸೆಯನ್ನು ತಗೊಂಡಿರ್ತಾರೆ, ನೆಕ್ಸ್ಟ್ ಮೈಲೇಜ್, ಸರ್ವಿಸ್ ಮೇಂಟೈನ್ ಮಾಡೋಕ್ಕಾಗದೇ ಸ್ಪೇರ್ ಪಾರ್ಟ್ಸ್ಗಳು ಸಡನ್ನಾಗಿ ಹೋಗ್ತಿರ್ತವೆ. ಕೆಲವು ಬೈಕ್ಗಳಲ್ಲಿ ಏನಂದರೆ ಕಾಮನಾಗಿ ಸ್ಪೇರ್ ಪಾರ್ಟ್ಸು ಹೋಗ್ತಾ ಇರ್ತವೆ. ಅವೊಂಥರ ಇದ್ದಿದ್ದಂಗೆ ರೊಟೀನಲ್ಲು ನಾವು ಹೆಂಗೆ ಡೈಲಿ ಊಟ ತಿಂಡಿ ಅಂತ ಮಾಡ್ತಿರ್ತೀವಿ, ಅದೇ ಥರ ಅವು ಸರ್ವಿಸ್ಗೆ ಅಂದ್ಬಿಟ್ಟು ಕಾಮನಾಗಿ ಕೆಲವು ಬೈಕ್ ಕೊಡ್ತವೆ. ಸೊ ಅಂಥ ಬೈಕ್ಗಳಲ್ಲಿ ನೋಡಿ ಹುಷಾರಾಗಿ ತಗೊಳಕ್ಕೆ ಮೊದಲೇ ಕೆಲವು ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ಗಳು ಆಲ್ರೆಡಿ ಯೂಸ್ ಮಾಡ್ತಿರೋಂಥವ್ರನ್ನ ಕೇಳಿ ಪರ್ಚೇಸ್ ಮಾಡಿ. ಏನು ತೊಂದರೆ ಇಲ್ಲ, ಏನು ಬಿದೋಗೋದಿಲ್ಲ. ಅವ್ರ ಹತ್ರ ಹೋಗಿ ಕೇಳಿಬಿಟ್ಟಿಗೆ ನಾವೇನು ಕಳ್ಕೊಳ್ಳೋದಿಲ್ಲ. ಸೊ ಪರ್ಚೇಸ್ ಮಾಡೋಕ್ಕೆ ಮೊದಲೇ ಎಷ್ಟೇ ಇದಿದ್ರು, ನಾಚಿಕೆ ಇದ್ರೂ ಅದನ್ನೆಲ್ಲ ಬಿಟ್ಬಿಟ್ಟಿದೆ. ಸೊ ಎಷ್ಟು ಮೈಲೇಜ್ ಕೊಡುತ್ತೆ, ಏನಿದು, ಏನು ಸರ್ವಿಸು ಕತೆ, ಹೆಂಗೆ, ಏನು ಕಂಫರ್ಟ್ ಇದೆಯಾ, ಫ್ಯಾಮಿಲಿಗೆ ಯೂಸ್ ಆಗುತ್ತಾ, ಇವೆಲ್ಲನೂ ನೋಡಿಬಿಟ್ಟೆ ತಗೊಳ್ಳಿ. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಏನಪ್ಪ ಅಂದರೆ ಪೆಟ್ರೋಲ್ ಬೈಕ್ಗಳು ಕಡಿಮೆ ಆಗಿಬಿಡ್ತವೆ ಅಂತ ಹೇಳ್ಕೋಬೋದು. ಏಕೆಂದರೆ ಇವಾಗ ಬರ್ತಿರೋ ಅಪ್ಗ್ರೇಡ್ ವರ್ಷನ್ ಎಲೆಕ್ಟ್ರಿಕಲ್ ಬೈಕೆ ನೆಕ್ಸ್ಟ್ ಫ್ಯೂಚರ್ ಇರೋದು. ಸೊ ಇವಾಗ ಪ್ರೆಸೆಂಟ್ ಇರೋರು ಏನು ತೊಂದರೆ ಇಲ್ಲ. ತಗೊಳ್ಬೇಕಾದ್ರೆ ಮೈಲೇಜು, ಸರ್ವಿಸು ನೋಡಿ, ಬಜೆಟ್ ಫ್ರೆಂಡ್ಲಿ ನೋಡಿ ತಗೊಳ್ಳಿ. ಮತ್ತು ಈಗೆಲ್ಲ GST ತುಂಬ ಕಡಿಮೆ ಆಗಿದೆ, ತುಂಬ ಯೂಸ್ಫುಲ್ ಇದೆ ಬೈಕ್ ತಗೊಳ್ಳೋರಿಗೆ. ಸೊ ಆಲ್ ದ ಬೆಸ್ಟ್ ಬೈಕ್ ತಗೊಳ್ಳೋರು. ಈ ವಿಡಿಯೋ ಏನಾರು ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಮುಖಾಂತರ ಹೇಳಿ, ಅಷ್ಟೇ ನನಗೆ ಖುಷಿ ಆಗುತ್ತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಫಾರ್ ವಿಡಿಯೋ. ಬಾಯ್, ಮತ್ತೆ ಸಿಗೋಣ.